Hi everyone, welcome back to my YouTube channel. So this is Kerala series episode 2. ನಾವು ವಾರ್ಕಳ ಪ್ಲ್ಯಾನ್ ಮಾಡಿದ್ದು ಓನ್ಲಿ ಒನ್ ಡೇಗೆ ಮಾತ್ರ. ನೀವೇನಾದರೂ ವಾರ್ಕಳ ಮಾತ್ರ ನೀವು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅಂದರೆ ತುಂಬ ಪ್ಲೇಸಸ್ ಇರುತ್ತೆ, ಯು ಕ್ಯಾನ್ ಎಕ್ಸ್ಪ್ಲೋರ್. ನಮಗೆ ವಾರ್ಕಳ ಪ್ಲಸ್ ಟ್ರಿವಾಂಡ್ರಮ್ ಎಕ್ಸ್ಪ್ಲೋರ್ ಮಾಡೋಕ್ಕಿದ್ದು, ಹಾಗಾಗಿ ವಾರ್ಕಳ ಒನ್ ಡೇ ಮಾತ್ರ ಪ್ಲ್ಯಾನ್ ಮಾಡಿತ್ತು. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಚೆಕ್ಔಟ್ ಆದ್ವಿ. ವಾರ್ಕಳದಿಂದ ಟ್ರಿವಾಂಡ್ರಮ್ಗೆ ಜಸ್ಟ್ 40 ಮಿನಿಟ್ಸ್ ಟ್ರಾವೆಲಿಂಗ್ ಅಷ್ಟೇ. ಅಲ್ಲಿ ತುಂಬ ಟ್ರೈನ್ಸ್ ಅವೈಲಬಿಲಿಟಿ ಇರುತ್ತೆ. ನಾವು ಟ್ರೈನಲ್ಲೇ ಟ್ರಿವಾಂಡ್ರಮ್ಗೆ ಹೋಗಿತ್ತು. ಈ ಆಟೋ ಡ್ರೈವರ್ ನಮಗೆ ಟ್ರಿವಾಂಡ್ರಮ್ ಪ್ಲೇಸಸ್ ತೋರಿಸ್ತೀವಿ ಆ್ಯಂಡ್ 800 ರುಪೀಸ್ ಚಾರ್ಜ್ ಮಾಡ್ತೀವಿ ಅಂದರು. ಆ್ಯಕ್ಚುಲಿ ಇಟ್ಸ್ ಬೆಸ್ಟ್ ಬಿಕಾಸ್ ಅವರೇ ಪ್ಲೇಸಸ್ ತೋರಿಸಿ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ. ನಾವಲ್ಲಿ ರೂಮ್ ಬುಕ್ ಮಾಡಿದ್ವಿ. ನಾಳೆ ಹೋಗುವಂತಹ ಟೆಂಪಲ್ಗೆ ನಿಯರ್ ಆಗೋ ರೀತಿ ರೂಮ್ ಬುಕ್ ಮಾಡಿದ್ವಿ ಅಲ್ಲಿ. ಸೊ ನಾವು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 o'clock ಆಗಿತ್ತು. ಫ್ರೆಶ್ ಅಪ್ ಆಗಿ ಊಟಕ್ಕೆ ಅಂತ ಹೋಗಿದ್ದು ಅನ್ನಪೂರ್ಣೇಶ್ವರಿ ಹೋಟೆಲ್. ಸೊ ಇಟ್ಸ್ ಅ ಫೇಮಸ್ ಹೋಟೆಲ್ ಅಂತೆ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಪೂವರ್ ಬ್ಯಾಕ್ ವಾಟರ್ ಬೋಟಿಂಗ್ ಹತ್ರ ಹೋದ್ವಿ. ಇದು 30 ಮಿನಿಟ್ಸ್ ತಗೊಳುತ್ತೆ ಟ್ರಾವೆಲಿಂಗ್ ನಮಗೆ. ಅಲ್ಲಿ ಬೋಟಿಂಗಿಗೆ ಚಾರ್ಜ್ ಮಾಡ್ತಾರೆ. 2 ಪರ್ಸನ್ಸ್ಗೆ 3500 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದು 1.5 hour ಮಾತ್ರ. ನನಗದು ಜಾಸ್ತಿ ಅನ್ನಿಸ್ತು. ಅವರು ಫುಲ್ ರಿಕ್ವೆಸ್ಟ್ ಮಾಡಿ 3000 ರುಪೀಸ್ ಫೈನಲ್ ಮಾಡಿದ್ರು. ಸ್ಟಾರ್ಟಿಂಗ್ ಬೋಟಿಂಗ್ ಮಾಡಬೇಕಿದ್ರೆ ನಾರ್ಮಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಥರ ಇದೆ ಅಂತ ಅಂದ್ಕೊಂಡೆ, ಬಟ್ ಲಿಟ್ರಲಿ ತುಂಬ ಡಿಫ್ರೆಂಟ್ ವೈಬ್ ಕೊಡ್ತು. ಈ ಐಲ್ಯಾಂಡ್ ನೇಮ್ ಬಂದು ಪೂವರ್ ಐಲ್ಯಾಂಡ್ ಅಂತಾರೆ. ಕೇರಳ ಬಾರ್ಡರಲ್ಲಿದೆ. ಇದಾದಮೇಲೆ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಸೊ ಈ ನದಿ ಹೋಗಿ ಅರೇಬಿಯನ್ ಸಮುದ್ರಕ್ಕೆ ಹೋಗಿ ಕೂಡುತ್ತಂತೆ. ಆ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಐಲ್ಯಾಂಡ್ ಅಂತಲೇ ಹೇಳ್ಬೋದು. ಇದು ಮದರ್ ಮ್ಯಾರಿ ಸ್ಟ್ಯಾಚ್ಯೂ. ಇಲ್ಲಿ ಹೋಗ್ತಾ ಹೋಗ್ತಾ ಫ್ಲೋಟಿಂಗ್ ರೆಸಾರ್ಟ್ ಎಲ್ಲ ಬರುತ್ತೆ. ಅಲ್ಲಿ ಸ್ಟೇಸ್ ಆಪ್ಷನ್ಸ್ ಕೂಡ ಇರುತ್ತೆ. ಇದು ಬಂದು ಎಲಿಫೆಂಟ್ ರಾಕ್. ಸೇಮ್ ಎಲಿಫೆಂಟ್ ಶೇಪ್ ಥರನೇ ಇದೆ. ಸೊ ಫೈನಲಿ ಸಮುದ್ರ ಹತ್ರ ಬಿಡ್ತಾರೆ. 20 ಮಿನಿಟ್ಸ್ ಟೈಮ್ ಕೊಡ್ತಾರೆ, ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಕ್ಯಾಮಲ್ ರೈಡ್ ಮತ್ತು ಕುದುರೆ ರೈಡ್ ಕೂಡ ಇರುತ್ತೆ. ಮತ್ತು ಅಲ್ಲಿ ಬೀಚ್ ಹತ್ರ ಬಿಡಲ್ಲ, ಯಾಕೆಂತಂದರೆ ಅಲ್ಲಿ ಅಲೆಗಳು ತುಂಬ ಜೋರಾಗಿ ಬರ್ತಾ ಇರುತ್ತೆ.
ನಿಜವಾಗ್ಲೂ ಈ ಪ್ಲೇಸಸ್ ಎಲ್ಲ ನೋಡಿದ್ಮೇಲೆ ವರ್ತ್ ದ ಪ್ರೈಸ್ ಅನ್ನಿಸ್ತು. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಟೆಂಪಲ್ ಹತ್ರ ಹೋದ್ವಿ. ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ನನಗೆ ಆ ಟೆಂಪಲ್ಗೆ ಹೋಗಬೇಕು, ಆ ದಿನವೇ ಹೋಗಬೇಕು ಅಂತ ಮುಂಚೆನೇ ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಿ. ಈ ಟೆಂಪಲ್ ನೇಮ್ ಬಂದು ಆಜಿಮಲ ಟೆಂಪಲ್. ಈ ಸ್ಟ್ಯಾಚ್ಯೂ ನೀವು ರೀಲ್ಸಲ್ಲಿ ನೋಡಿರ್ತೀರ. ಇಲ್ಲಿ ಒಂದು ಪೂಜೆ ನಡೀತಾ ಇತ್ತು, ಅದು 100 ಡೇಸ್ಗೆ ಒನ್ಸ್ ಪೂಜೆ ಮಾಡ್ತಾರಂತೆ. ನಾವು ಹೋಗಿದ್ದ ದಿನ ಅಲ್ಲಿ 100 ಡೇಸ್ ಆಗಿತ್ತು ಅಂತ ಪೂಜೆ ನಡೀತಾ ಇತ್ತು. ಇಟ್ಸ್ ಸೋ ಸ್ಪೆಷಲ್ ಟು ಮೀ. ನನಗೆ ಅವತ್ತು ಸೋ ಡಿವೈನ್ ಅಂತಾನೆ ಅನ್ನಿಸ್ತು. ಅಲ್ಲಿ ಡಮರುಗ ಸೌಂಡ್ ಮಾಡ್ತಾ ಇದ್ರು, ಪ್ಲಸ್ ಬೀಚ್ ಸೌಂಡ್. ಆ ಸ್ಟ್ಯಾಚ್ಯೂ ನೋಡ್ತಾ ಇದ್ರೆ ಸೋ ಡಿವೈನ್ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗೋಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ನಮಗೆ ಕೂವಲಂ ಬೀಚ್ಗೆ ಕರ್ಕೊಂಡು ಹೋದರು ಸನ್ಸೆಟ್ಗೆ. ನಾವು ಕರೆಕ್ಟ್ ಟೈಮ್ಗೆ ರೀಚ್ ಆಗಿದ್ವಿ, ಸನ್ಸೆಟ್ ಎಲ್ಲ ನೋಡ್ಕೊಂಡ್ವಿ. ಆ ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ. To the city streets, we began to feel the fire. We rise like tall buildings as the chemicals they take us higher. The night's young and it's just. So ಈ ಆ್ಯನಿವರ್ಸರಿ ನಮಗೆ ತುಂಬ ಸ್ಪೆಷಲ್ ಮೂಮೆಂಟ್ ಕೊಟ್ಟಿದೆ ಆ್ಯಂಡ್ ಮೆಮೊರಬಲ್ ಆಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ದ ರಿಚೆಸ್ಟ್ ಟೆಂಪಲ್ ಇನ್ ದ ವರ್ಲ್ಡ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.